ಗೈಸ್, ವೆಲ್ಕಮ್ ಬ್ಯಾಕ್ ಟು ಭೂಮಿ ಸ್ಟಾಕ್ಸ್. ಇವತ್ತಿನ ವಿಡಿಯೋಲಿ ನಾನು ಬಿಕಾಮ್ 4th ಸೆಮಿಸ್ಟರ್ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಫಸ್ಟ್ ಚಾಪ್ಟರ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಅದು ಇಂಟ್ರೊಡಕ್ಷನ್ ಟು ಕಾಸ್ಟ್ ಅಕೌಂಟಿಂಗ್. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಫಸ್ಟ್ಲಿ ಮೀನಿಂಗ್ ಆಫ್ ಕಾಸ್ಟ್ ನೋಡೋದಾದ್ರೆ, ದ ಟರ್ಮ್ ಕಾಸ್ಟಿಂಗ್ ಡಿಫೈನ್ಡ್ ಆಸ್ ದ ಟೆಕ್ನಿಕ್ಸ್ ಅಂಡ್ ಪ್ರೊಸೆಸ್ ಆಫ್ ಅಸರ್ಟೈನಿಂಗ್ ಕಾಸ್ಟ್. ಕಾಸ್ಟಿಂಗ್ ಸಿಂಪ್ಲಿ ಮೀನ್ಸ್ ಕಾಸ್ಟ್ ಫೈಂಡಿಂಗ್ ಎನಿ ಪ್ರೊಸೆಸ್ ಆರ್ ಟೆಕ್ನಿಕ್. ಕಾಸ್ಟಿಂಗ್ ಅಂದರೆ ಏನೂ ಇಲ್ಲ, ಅದೊಂದು ಟೆಕ್ನಿಕ್ ಅಥವಾ ಪ್ರೊಸೆಸ್. ಒಂದು ಕಾಸ್ಟ್ನ ಅಸರ್ಟೈನ್ ಮಾಡೋದಕ್ಕೆ ಒಂದು ಟೆಕ್ನಿಕ್ ಅಥವಾ ಪ್ರೊಸೆಸ್ ಅಂತ ಹೇಳ್ಬೋದು. ಹಾಗೆ ಕಾಸ್ಟ್ ಅಕೌಂಟಿಂಗ್ ಅಂದರೆ ಏನು ಅಂತ ನೋಡ್ತಾ ಹೋದರೆ, ಕಾಸ್ಟ್ ಅಕೌಂಟಿಂಗ್ ಇಸ್ ದ ಪ್ರೊಸೆಸ್ ಆಫ್ ಅಕೌಂಟಿಂಗ್ ಫಾರ್ ಕಾಸ್ಟ್ ಫ್ರಮ್ ದ ಪಾಯಿಂಟ್ ಅಟ್ ವಿಚ್ ಎಕ್ಸ್ಪೆಂಡಿಚರ್ ಈಸ್ ಇನ್ಕರ್ಡ್ ಆರ್ ಕಮಿಟೆಡ್ ಟು ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಇಟ್ಸ್ ಅಲ್ಟಿಮೇಟ್ ರಿಲೇಶನ್ಶಿಪ್ ವಿತ್ ಕಾಸ್ಟ್ ಸೆಂಟರ್ ಆರ್ ಕಾಸ್ಟ್ ಯೂನಿಟ್ಸ್. ಸಿಂಪಲ್ ಆಗಿ ಹೇಳೋದಾದರೆ, ಕಾಸ್ಟ್ ಅಕೌಂಟಿಂಗ್ ಅಂತಂದರೆ ರೆಕಾರ್ಡಿಂಗ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್ ಹೌ ಮಚ್ ಕಾಸ್ಟ್ ವಿ ಇನ್ಕರ್ ಟು ಪ್ರೊಡ್ಯೂಸ್ ಅ ಪ್ರಾಡಕ್ಟ್. ಒಂದು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡೋದಕ್ಕೋಸ್ಕರ ನಾವು ಎಷ್ಟು ಎಕ್ಸ್ಪೆನ್ಸ್ ಮಾಡಿರ್ತೀವಿ ಅನ್ನೋ ಒಂದು ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ರೆಕಾರ್ಡ್ ಮಾಡೋದನ್ನ ಕಾಸ್ಟ್ ಅಕೌಂಟಿಂಗ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ಡಿಫ್ರೆನ್ಸ್ ಬಿಟ್ವೀನ್ ಫೈನಾನ್ಷಿಯಲ್ ಅಕೌಂಟಿಂಗ್ ಅಂಡ್ ಕಾಸ್ಟ್ ಅಕೌಂಟಿಂಗ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ಇದು ಥಿಯರಿ ಕ್ವಶನ್. ಫೈನಾನ್ಷಿಯಲ್ ಅಕೌಂಟಿಂಗ್, the main purpose of financial accounting is to prepare P&L account and balance sheets for stakeholders. Cost accounting, the main purpose of cost accounting is to provide detailed cost information to the management, that is internal users. ಅಂತಂದರೆ ಫೈನಾನ್ಷಿಯಲ್ ಅಕೌಂಟ್ದು ಮೇನ್ ಏಮ್ ಬಂದು ಒಂದು P&L ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ನ ಸ್ಟೇಕ್ ಹೋಲ್ಡರ್ಸ್ಗೋಸ್ಕರ ಪ್ರಿಪೇರ್ ಮಾಡೋದು ಅದ್ರ ಮೇನ್ ಪರ್ಪಸ್ ಆಗಿರುತ್ತೆ. ಅದೇ ಥರ ಕಾಸ್ಟ್ ಶೀಟ್ ಬಂದು ಪ್ರತಿಯೊಂದು ಪ್ರಾಡಕ್ಟ್ಗೂ ಎಷ್ಟೆಷ್ಟು ಕಾಸ್ಟು ನಾವು ಇನ್ಕರ್ ಮಾಡಿದ್ದೀವಿ ಅಂತ ಮ್ಯಾನೇಜ್ಮೆಂಟ್ಗೆ ತೋರಿಸೋದು ಅದ್ರ ಮೇನ್ ಪರ್ಪಸ್ ಆಗಿದೆ. These accounts are obligatory to prepare according to the legal requirements of Companies Act and Income Tax Act. ಫೈನಾನ್ಷಿಯಲ್ ಅಕೌಂಟಿಂಗ್ಸ್ ಬಂದು ಎಲ್ಲರೂ ಪ್ರಿಪೇರ್ ಮಾಡಲೇಬೇಕು ಈ ಅಕೌಂಟಿಂಗ್ಸ್. ಕಾಸ್ಟ್ ಅಕೌಂಟ್ಸಿಂಗ್ ಬಂದರೂ ಆ ಥರ ಅಲ್ಲ. ಮೇಂಟೆನೆನ್ಸ್ ಆಫ್ ದೀಸ್ ಅಕೌಂಟ್ಸ್ ಇಸ್ ವಾಲಂಟರಿ ಎಕ್ಸೆಪ್ಟ್ ಇನ್ ಸರ್ಟೈನ್ ಇಂಡಸ್ಟ್ರೀಸ್ ವೇರ್ ಇಟ್ ಹ್ಯಾಸ್ ಬೀನ್ ಮೇಡ್ ಆಬ್ಲಿಗೇಟರಿ ಟು ಕೀಪ್ ಕಾಸ್ಟ್ ರೆಕಾರ್ಡ್ಸ್ ಅಂಡರ್ ದ ಕಂಪನೀಸ್ ಆ್ಯಕ್ಟ್. ಫೈನಾನ್ಷಿಯಲ್ ಅಕೌಂಟಿಂಗ್ ರಿವೀಲ್ಸ್ ದ complete picture of business in the form of profit and loss for a particular period. Cost account shows the detailed cost and profit data for each product line, department, process, etc. ಕಾಸ್ಟ್ ಅಕೌಂಟಿಂಗ್ ಬಂದು ಒಂದು ಡಿಟೇಲ್ಡ್ ಕಾಸ್ಟು ಮತ್ತು ಪ್ರಾಫಿಟ್ ಡೇಟಾನ ತೋರಿಸ್ತಾ ಹೋಗುತ್ತೆ. ಬಟ್ ಫೈನಾನ್ಷಿಯಲ್ ಅಕೌಂಟಿಂಗ್ ಬಂದು ಒಂದು ಬಿಸ್ನೆಸ್ದು ಕಂಪ್ಲೀಟ್ ಪಿಕ್ಚರ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್ ಇದನ್ನೆಲ್ಲ ರಿವೀಲ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದು financial reports are prepared periodically, usually on annual basis. Cost reports is a continuous process and may be on daily, weekly or monthly basis. ಫೈನಾನ್ಷಿಯಲ್ ರಿಪೋರ್ಟ್ಸ್ ಬಂದು ಒಂದು ಪಿರಿಯೋಡಿಕಲ್ ಆಗಿ ಆ್ಯನ್ಯುವಲ್ಗೆ ಒಂದು ವರ್ಷಕ್ಕೊಂದ್ಸಲಿ ಪ್ರಿಪೇರ್ ಮಾಡ್ತಾ ಇರುತ್ತೆ. ಬಟ್ ಕಾಸ್ಟ್ ರಿಪೋರ್ಟ್ಸ್ ಬಂದು ಕಂಟಿನ್ಯೂಸ್ ಆಗಿ ಡೇ ಬೈ ಡೇ ಅಥವಾ ವೀಕ್ಲಿ ಒನ್ಸ್, ಮಂತ್ಲಿ ಒನ್ಸ್ ಈ ಥರ ಪ್ರಿಪೇರ್ ಮಾಡ್ತಾ ಇರ್ತಾರೆ ಕಾಸ್ಟ್ ರಿಪೋರ್ಟ್ಸ್ ಎಲ್ಲ. ಫಾರ್ಮೆಟ್ನ ಸಿಂಪಲ್ ಆಗಿ ಅರ್ಥ ಮಾಡ್ಸೋಕ್ಕೆ ನಾನು ಟ್ರೈ ಮಾಡ್ತೀನಿ. ಫಸ್ಟಲ್ಲಿ ಇಲ್ಲಿ ಡೈರೆಕ್ಟ್ ಲೇಬರ್, ಡೈರೆಕ್ಟ್ ಮೆಟೀರಿಯಲ್ ಇವೆರಡೂ ಸೇರಿ ಪ್ರೈಮ್ ಕಾಸ್ಟ್ ಅಂತ ಹೇಳಿ ಕನ್ಸಿಡರ್ ಮಾಡಿ ಇಲ್ಲಿ ಟೋಟಲ್ನ ಬರ್ಕೋತೀವಿ. ಅದಾದಮೇಲೆ ವರ್ಕಿಂಗ್ ಆರ್ ಫ್ಯಾಕ್ಟ್ರಿ ಓವರ್ ಹೆಡ್ ಅಂತ ಹೆಡ್ಡಿಂಗ್ ಬರೆದು ಇಲ್ಲಿ ಸರ್ಟೆನ್ ಐಟಮ್ಸ್ ಕೊಟ್ಟಿರ್ತಾರೆ ನಮಗೆ ಕ್ವಶನಲ್ಲಿ, ಅದನ್ನೆಲ್ಲ ಇಲ್ಲಿ ಬರೆದು ಅದರ ಅಮೌಂಟ್ಸ್ ಎಲ್ಲ ಇಲ್ಲಿ ಬರೆದು ಆ ಟೋಟಲ್ ಬಂದು ವರ್ಕಿಂಗ್ ಕಾಸ್ಟ್ ಆಗಿ ನಾವು ಕನ್ಸಿಡರ್ ಮಾಡ್ತೀವಿ. ವರ್ಕಿಂಗ್ ಕಾಸ್ಟಲ್ಲಿ ಪ್ರೈಮ್ ಕಾಸ್ಟ್ ಪ್ಲಸ್ ಈ ಐಟಮ್ಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಆ್ಯಡ್ ಮಾಡಿ ಈ ಟೋಟಲ್ನ ಬರ್ಕೋತೀವಿ. ನೆಕ್ಸ್ಟ್ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಅಂತ ಬರ್ಕೊಂಡು ಸ್ವಲ್ಪ ಐಟಮ್ಸ್ ಎಲ್ಲ ಕೊಟ್ಟಿರ್ತಾರೆ, ಅದ್ರ ವ್ಯಾಲ್ಯೂಸ್ ಎಲ್ಲ ಇಲ್ಲಿ ಬರ್ಕೊಂಡು ಆ ವ್ಯಾಲ್ಯೂಸ್ ಎಲ್ಲ ಬರ್ಕೊಂಡಾದ್ಮೇಲೆ ಅದ್ರ ಟೋಟಲ್ ಬಂದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಅಂತ ಹೆಡ್ಡಿಂಗ್ ಬರೆದು ಇಲ್ಲಿ ಸೆಲ್ಲಿಂಗ್ ಆಗಿರ್ಬೋದು, ಅಡ್ವರ್ಟೈಸಿಂಗ್ ಆಗಿರ್ಬೋದು, ಯಾವುದಾದ್ರೂ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಇಲ್ಲಿ ಆ ಎಕ್ಸ್ಪೆನ್ಸಸ್ನೆಲ್ಲ ಬರ್ಕೊಂಡು ಅದಾದಮೇಲೆ ಅದನ್ನು ಟೋಟಲ್ ಕಾಸ್ಟ್ ಆಗಿ ಕನ್ಸಿಡರ್ ಮಾಡಿ ಅಲ್ಲಿ ಟೋಟಲ್ನ ಬರೀತೀವಿ. ಆಮೇಲೆ ಪ್ರಾಫಿಟ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ, ಸೇಲ್ಸ್ ಎಷ್ಟು ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಇದಿಷ್ಟು ಫಾರ್ಮೆಟ್ ಆಗಿದೆ. ಈ ಫಾರ್ಮೆಟ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ರೆ ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಇಫ್ ಇನ್ ಕೇಸ್ ಅರ್ಥ ಆಗಿಲ್ಲ ಅಂತಂದ್ರೂ ಪ್ರಾಬ್ಲಮ್ ಮಾಡಬೇಕಾದ್ರೆ ಅರ್ಥ ಆಗುತ್ತೆ. ಎಲ್ಲ ನಾವು ಎಕ್ಸ್ಪೆನ್ಸಸ್ನೆಲ್ಲ ಇನ್ಕರ್ ಮಾಡಿ ಪ್ರಾಬ್ಲಮ್ ಒಳಗಡೆ ಇಂಟರ್ಪ್ರಿಟ್ ಮಾಡಿದಾಗ ಅರ್ಥ ಆಗ್ತಾ ಹೋಗುತ್ತೆ. ಫಸ್ಟ್ ಪ್ರಾಬ್ಲಮ್ ನೋಡೋದಾದ್ರೆ, ಪ್ರಿಪೇರ್ ಎ ಕಾಸ್ಟ್ ಶೀಟ್ ಆಫ್ ದ ಫಾಲೋಯಿಂಗ್ ಡೇಟಾ ರಿಲೇಟಿಂಗ್ ಟು ದ ಮ್ಯಾನುಫ್ಯಾಕ್ಚರ್ ಆಫ್ ಜೀನ್ಸ್. ನಂಬರ್ ಆಫ್ ಜೀನ್ಸ್ ಮ್ಯಾನುಫ್ಯಾಕ್ಚರ್ಡ್ ಡ್ಯೂರಿಂಗ್ ಎ ಮಂತ್ ಈಸ್ 1000.
ಇಲ್ಲಿ ಐಟಮ್ಸ್ ಕೊಟ್ಟಿದ್ದಾರೆ, ಇಲ್ಲಿ ಆದ್ರೆ ಎಕ್ಸ್ಪೆನ್ಸಸ್ ಎಲ್ಲ ಕೊಟ್ಟಿದ್ದಾರೆ. ಫಸ್ಟ್ ಡೈರೆಕ್ಟ್ ಮೆಟೀರಿಯಲ್ ಕನ್ಸ್ಯೂಮ್ ಬಂದು 20,000 ಕೊಟ್ಟಿದ್ದಾರೆ, ಡೈರೆಕ್ಟ್ ಲೇಬರ್ 8,000 ಕೊಟ್ಟಿದ್ದಾರೆ, ಇಂಡೈರೆಕ್ಟ್ ಲೇಬರ್ ಇನ್ ಫ್ಯಾಕ್ಟರಿ ಅಂತ ಕೊಟ್ಟು 2,500 ಕೊಟ್ಟಿದ್ದಾರೆ, ಸೂಪರ್ವಿಷನ್ ಕಾಸ್ಟ್ ಇನ್ ಫ್ಯಾಕ್ಟರಿ ಅಂತ ಕೊಟ್ಟು 1,000 ಕೊಟ್ಟಿದ್ದಾರೆ, ಫ್ಯಾಕ್ಟರಿ ಪ್ರೆಮಿಸಸ್ ರೆಂಟ್ 1,600 ಅಂತ ಕೊಟ್ಟಿದ್ದಾರೆ, ಫ್ಯಾಕ್ಟರಿ ಲೈಟ್ 600 ಅಂತ ಕೊಟ್ಟಿದ್ದಾರೆ, ಆಯಿಲ್ ಫಾರ್ ಮಷಿನ್ಸ್ 100, ಡಿಪ್ರಿಸಿಯೇಷನ್ ಆಫ್ ಮಷಿನ್ 500, ಆಫೀಸ್ ಓವರ್ ಹೆಡ್ಸ್ 8,000, ಆಫೀಸ್ ಸ್ಯಾಲರಿ 2,000, miscellaneous office expenses 1,000, selling and distribution overhead 6,000. A profit margin of 20% on the total cost of goods is expected on the sale of jeans. ಇದಿಷ್ಟು ಕ್ವಶನ್ ಆಗಿದೆ. ಇದಕ್ಕೆ ಆನ್ಸರ್ ಹೆಂಗ್ ಮಾಡೋದು ಅಂತ ಇವಾಗ ನಾನು ಹೇಳ್ತೀನಿ. ಫಸ್ಟ್ ನಾವು ಪ್ರೈಮ್ ಕಾಸ್ಟ್ ಎಷ್ಟು ಅನ್ನೋದನ್ನ ಕಂಡುಹಿಡಿಬೇಕು. ಪ್ರೈಮ್ ಕಾಸ್ಟ್ಗೆ ನಮ್ಗಿಲ್ಲಿ ಇನ್ಕರ್ ಮಾಡ್ಕೋಬೇಕಾಗಿರೋದು ಯಾವ್ದು ಅಂದ್ರೆ ಡೈರೆಕ್ಟ್ ಮೆಟೀರಿಯಲ್ ಕನ್ಸ್ಯೂಮ್, ಇದನ್ನ ಇನ್ಕರ್ ಮಾಡ್ಕೋತೀವಿ ಪ್ರೈಮ್ ಕಾಸ್ಟ್ಗೆ. ಡೈರೆಕ್ಟ್ ಲೇಬರ್ಸ್, ಡೈರೆಕ್ಟ್ ಯಾವ್ದಿದೆ ಅದನ್ನೆಲ್ಲ ಪ್ರೈಮ್ ಕಾಸ್ಟ್ಗೆ ಇನ್ಕರ್ ಮಾಡ್ಕೋತೀವಿ. ಇಲ್ಲಿ ನೋಡೋದಾದ್ರೆ ಕಾಸ್ಟ್ ಶೀಟ್ ಆಫ್ ಜೀನ್ಸ್ ಕಂಪನಿ ಲಿಮಿಟೆಡ್, ಪರ್ಟಿಕ್ಯುಲರ್ಸ್, ಅಮೌಂಟ್ ಅಂತ 2 ಕಾಲಮ್ ಹಾಕೊಂಡಿದ್ದೀನಿ, ಕ್ಲಿಯರ್ ಆಗಿ ಅರ್ಥ ಆಗ್ಬೇಕು ನಿಮ್ಗೆ ಅಂತ ಹೇಳಿ. ಫಸ್ಟ್ಲಿ ಡೈರೆಕ್ಟ್ ಮೆಟೀರಿಯಲ್ ಕನ್ಸ್ಯೂಮ್ ಅಂತ ಕೊಟ್ಟು 20,000 ಅಂತ ಬರ್ದಿದ್ದೀನಿ, ಡೈರೆಕ್ಟ್ ಲೇಬರ್ 8,000 ಅಂತ ಬರ್ಕೋತೀವಿ. ಇವೆರಡನ್ನು ಆಡ್ ಮಾಡಿದ್ರೆ 28,000 ಇದು ಪ್ರೈಮ್ ಕಾಸ್ಟ್. ಇವಾಗ 28,000 ಪ್ರೈಮ್ ಕಾಸ್ಟ್ ಅಂತ ಗೊತ್ತಾಯ್ತು. ನೆಕ್ಸ್ಟ್ ವರ್ಕಿಂಗ್ ಆರ್ ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ಏನೇನಿದೆ ಅನ್ನೋದನ್ನ ನಾವು ಇಲ್ಲಿ ಕಂಡುಹಿಡ್ಕೋಬೇಕು. ಇಂಡೈರೆಕ್ಟ್ ಲೇಬರ್ಸ್ ಬಂದು ಇನ್ ಫ್ಯಾಕ್ಟರಿ ಅಂತ ಕೊಟ್ಟಿದ್ದಾರೆ. ಇಂಡೈರೆಕ್ಟ್ ಯಾವುದೇ ಕೊಟ್ಟರು ನಾವು ವರ್ಕಿಂಗ್ ಆರ್ ಫ್ಯಾಕ್ಟರಿ ಓವರ್ ಹೆಡ್ ಅಲ್ಲೇ ಕನ್ಸಿಡರ್ ಮಾಡ್ತೀವಿ. ಇಂಡೈರೆಕ್ಟ್ ಲೇಬರ್ಸ್ ಬಂದು ಇವಾಗ ವರ್ಕಿಂಗ್ ಆರ್ ಫ್ಯಾಕ್ಟರಿ ಓವರ್ ಹೆಡ್ ಅಲ್ಲಿ ಬರ್ಕೋತೀವಿ. ಸೂಪರ್ವಿಷನ್ ಕಾಸ್ಟ್ ಇನ್ ಫ್ಯಾಕ್ಟರಿ ವರ್ಕಿಂಗ್ ಓವರ್ ಹೆಡ್ ಹತ್ರ ಬರ್ಕೋತೀವಿ. ನೆಕ್ಸ್ಟ್ ಫ್ಯಾಕ್ಟರಿ ಪ್ರೆಮಿಸಸ್ ರೆಂಟ್ ಬಂದು ಫ್ಯಾಕ್ಟರಿಯಲ್ಲಿ ಆಗಿರೋ ಎಕ್ಸ್ಪೆನ್ಸಸ್, ಅದಕ್ಕೆ ಅದನ್ನ ವರ್ಕಿಂಗ್ ಆರ್ ಫ್ಯಾಕ್ಟರಿ ಓವರ್ ಹೆಡ್ ಅಲ್ಲಿ ಬರ್ಕೋತೀವಿ. ಫ್ಯಾಕ್ಟರಿ ಲೈಟ್ಸ್ ಕೂಡ ವರ್ಕಿಂಗ್ ಆರ್ ಫ್ಯಾಕ್ಟರಿ ಓವರ್ ಹೆಡ್ ಹತ್ರ ಬರ್ಕೋತೀವಿ. ಆಯಿಲ್ ಫಾರ್ ಮಷಿನ್ಸ್ ಎಲ್ಲ ಬಂದು ಫ್ಯಾಕ್ಟರಿಯಲ್ಲಿ ಇರುತ್ತೆ, ಸೊ ಅದನ್ನು ಫ್ಯಾಕ್ಟರಿ ಓವರ್ ಹೆಡ್ ಅಥವಾ ವರ್ಕಿಂಗ್ ಓವರ್ ಹೆಡ್ ಅಲ್ಲಿ ಬರ್ಕೋತೀವಿ. ಡಿಪ್ರಿಸಿಯೇಷನ್ ಆಫ್ ಮಷಿನ್ಸ್ ಅದು ಕೂಡ ವರ್ಕಿಂಗ್ ಓವರ್ ಹೆಡ್ ಅಲ್ಲಿ ಬರ್ಕೋತೀವಿ. ಇದಿಷ್ಟು ವರ್ಕಿಂಗ್ ಓವರ್ ಹೆಡ್. ಇವಾಗ ಇದನ್ನ ಆನ್ಸರ್ ಅಲ್ಲಿ ಇಂಟರ್ಪ್ರಿಟ್ ಮಾಡೋಣ. ಫಸ್ಟ್ಲಿ ಡೈರೆಕ್ಟ್ ಲೇಬರ್ಸ್ 2,500 ಬರ್ದಿದೀವಿ. ಸೂಪರ್ವಿಷನ್ ಕಾಸ್ಟ್ 1,000, ಫ್ಯಾಕ್ಟರಿ ಪ್ರೆಮಿಸಸ್ ರೆಂಟ್ 1,600, ಫ್ಯಾಕ್ಟರಿ ಲೈಟ್ 600, ಆಯಿಲ್ ಫಾರ್ ಮಷಿನ್ಸ್ 100, ಡಿಪ್ರಿಸಿಯೇಷನ್ ಆಫ್ ಮಷಿನ್ 500. ಟೋಟಲ್ ಆಗಿ 6,300 ಆನ್ಸರ್. ಈ 6,300 ಪ್ಲಸ್ 28,000 ಮಾಡಿದ್ರೆ ವರ್ಕಿಂಗ್ ಕಾಸ್ಟ್ ಬರುತ್ತೆ. ಅದೆಷ್ಟು 34,300 ಬರುತ್ತೆ. ಈ ವರ್ಕಿಂಗ್ ಕಾಸ್ಟ್ ಹೆಂಗ್ ಬಂತು ಅಂದ್ರೆ 28,000 ಪ್ಲಸ್ 6,300 ಪ್ರೈಮ್ ಕಾಸ್ಟ್ ಪ್ಲಸ್ ಟೋಟಲ್ ಎಕ್ಸ್ಪೆನ್ಸಸ್ ಆಫ್ ವರ್ಕಿಂಗ್ ಆರ್ ಫ್ಯಾಕ್ಟರಿ ಓವರ್ ಹೆಡ್ ಕನ್ಸಿಡರ್ ಮಾಡಿದ್ರೆ 34,300 ಇಲ್ಲಿ ನಾವು ಬರ್ಕೊಂಡಿದ್ವಿ. ಇವಾಗ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ಸ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು, ಅದಕ್ಕೆ ಯಾವ್ಯಾವ ಐಟಮ್ಸ್ನ ತಗೋಬೇಕು ಅನ್ನೋದು ನೋಡೋಣ. ಆಫೀಸ್ ಓವರ್ ಹೆಡ್ ಅಂತ ಕೊಟ್ಟಿದ್ದಾರೆ, ಅದನ್ನ ತಗೋತೀವಿ. ಆಫೀಸ್ ಸ್ಯಾಲ್ರಿ ಕೊಟ್ಟಿದ್ದಾರೆ, ಅದನ್ನ ತಗೋತೀವಿ. ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ, ಅದನ್ನ ತಗೋತೀವಿ. ಆಫೀಸ್ ಓವರ್ ಹೆಡ್ 8,000, ಆಫೀಸ್ ಸ್ಯಾಲ್ರಿ 2,000, ಮಿಸಲೇನಿಯಸ್ ಆಫೀಸ್ ಎಕ್ಸ್ಪೆನ್ಸಸ್ 1,000, ಇದೆಲ್ಲ ಆ್ಯಡ್ ಮಾಡಿದ್ರೆ 11,000 ಬರುತ್ತೆ. ಈಗ ಕಾಸ್ಟ್ ಆಫ್ ಪ್ರೊಡಕ್ಷನ್ ಹೆಂಗೆ ಅಂತಂದ್ರೆ ವರ್ಕಿಂಗ್ ಕಾಸ್ಟ್ ಇಲ್ಲಿ 34,300 ಕೊಟ್ಟಿದ್ದಾರೆ. ಈ 34,300 ಪ್ಲಸ್ 11,000 ಮಾಡಿದಾಗ 45,300 ಕಾಸ್ಟ್ ಆಫ್ ಪ್ರೊಡಕ್ಷನ್ ಬರುತ್ತೆ. ನೆಕ್ಸ್ಟ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಹೆಂಗೆ ಮಾಡೋದು ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋದಾದ್ರೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ 6,000 ಕೊಟ್ಟಿದ್ದಾರೆ, ಅದನ್ನ ಆ್ಯಡ್ ಮಾಡ್ಕೋತೀವಿ 6,000. ಇವಾಗ ಟೋಟಲ್ ಕಾಸ್ಟ್ ಎಷ್ಟು ಅನ್ನೋದನ್ನ ಹೆಂಗೆ ಕಂಡುಹಿಡಿಬೇಕು ಅಂತಂದ್ರೆ 45,300 ಕಾಸ್ಟ್ ಆಫ್ ಪ್ರೊಡಕ್ಷನ್ ಪ್ಲಸ್ 6,000. ಈ 6,000 ಆ್ಯಡ್ ಮಾಡಿದ್ರೆ 51,300 ಆಗುತ್ತೆ. ಈ 51,300 ಅಲ್ಲಿ ಕ್ವಶನ್ ಅಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಏನು ಅಂದ್ರೆ ಎ ಪ್ರಾಫಿಟ್ ಮಾರ್ಜಿನ್ ಆಫ್ 20% ಆನ್ ದ ಟೋಟಲ್ ಕಾಸ್ಟ್ ಆಫ್ ಗೂಡ್ಸ್ ಇಸ್ ಎಕ್ಸ್ಪೆಕ್ಟೆಡ್ ಆನ್ ದ ಸೇಲ್ ಆಫ್ ಜೀನ್ಸ್ ಅಂತ ಹೇಳಿದ್ದಾರೆ. ಅಂದ್ರೆ ಟೋಟಲ್ ಕಾಸ್ಟ್ ಅಲ್ಲಿ 20% ಬಂದು ಪ್ರಾಫಿಟ್ ಆಗಿದೆ ಅಂತ ಹೇಳಿದ್ದಾರೆ. ಇವಾಗ ಟೋಟಲ್ ಕಾಸ್ಟ್ ಬಂದು 51,300. ಈ 51,300 ಅಲ್ಲಿ 20% ಮಾಡಿದ್ರೆ 10,260 ಬರುತ್ತೆ. ಈ 10,260 ಬಂದು ನಮ್ಮ ಆಕ್ಚುಯಲ್ ಪ್ರಾಫಿಟ್. ಇವಾಗ ನಾವು ಸೇಲ್ಸ್ ಕಂಡುಹಿಡಿಬೇಕು. ಎಷ್ಟು ಸೇಲ್ಸ್ ಆಗಿದೆ ಅನ್ನೋದನ್ನ ಕಂಡುಹಿಡಿಯಕ್ಕೆ ಏನು ಮಾಡ್ತೀವಿ, ಟೋಟಲ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಮಾಡಿದ್ರೆ ಸೇಲ್ಸ್ ಬರುತ್ತೆ 61,560.
ಇದು ಸೇಲ್ಸ್ ಆಗಿದೆ. ಇಫ್ ಇನ್ ಕೇಸ್ ಸೇಲ್ಸ್ ಕೊಟ್ಟಿದ್ದಾರೆ ನಮಗೆ ಪ್ರಾಫಿಟ್ ಕೊಟ್ಟಿಲ್ಲ ಅಂತ ಹೇಳಿದಾಗ ಅಂಥ ಒಂದು ಕೇಸಲ್ಲಿ ನಾವು ಟೋಟಲ್ ಕಾಸ್ಟ್ ಮೈನಸ್ ಸೇಲ್ಸ್ ಮಾಡಿದ್ರೆ ನಮಗೆ ಪ್ರಾಫಿಟ್ ಸಿಗುತ್ತೆ. ಐ ಹೋಪ್ ಯು ಅಂಡರ್ಸ್ಟುಡ್ ಅಂತ. ಸೆಕೆಂಡ್ ಪ್ರಾಬ್ಲಮ್ ಸ್ವಲ್ಪ ಚೇಂಜಸ್ ಇರೋ ಥರ ಈ ಪ್ರಾಬ್ಲಮ್ನ ತಗೊಂಡಿದ್ದೀನಿ ನಿಮಗೆ ಅರ್ಥ ಆಗಬೇಕು ಅಂತ. ದ ಬ್ಯಾಂಗ್ಳೂರ್ ಲಿಮಿಟೆಡ್ ಸಪ್ಲೈಸ್ ಯು ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಆ್ಯಂಡ್ ರಿಕ್ವೈರ್ಸ್ ಯು ಟು ಪ್ರಿಪೇರ್ ಎ ಕಾಸ್ಟ್ ಶೀಟ್. ಐಟಮ್ಸ್ ಕೊಟ್ಟಿದ್ದಾರೆ, ಅದರ ಅಮೌಂಟ್ಸ್ ಕೊಟ್ಟಿದ್ದಾರೆ. ಫಸ್ಟು ಸ್ಟಾಕ್ ಆಫ್ ರಾ ಮೆಟೀರಿಯಲ್ 1st September 2013 ಅಂತ ಕೊಟ್ಟಿದ್ದಾರೆ 75,000. ಸ್ಟಾಕ್ ಆಫ್ ರಾ ಮೆಟೀರಿಯಲ್ 30th September 2013 91,500. ಡೈರೆಕ್ಟ್ ವೇಜಸ್ 52,500. ಇಂಡೈರೆಕ್ಟ್ ವೇಜಸ್ 2,750 ಕೊಟ್ಟಿದ್ದಾರೆ. ಸೇಲ್ಸ್ 2 lakhs ಕೊಟ್ಟಿದ್ದಾರೆ. ವರ್ಕ್ ಇನ್ ಪ್ರೋಗ್ರೆಸ್ 1st September 2013 28,000 ಕೊಟ್ಟಿದ್ದಾರೆ. ವರ್ಕ್ ಇನ್ ಪ್ರೋಗ್ರೆಸ್ ಆನ್ 30th September 2013 ಬಂದು 35,000 ಕೊಟ್ಟಿದ್ದಾರೆ. ಪರ್ಚೇಸ್ ಆಫ್ ರಾ ಮೆಟೀರಿಯಲ್ 66,000 ಕೊಟ್ಟಿದ್ದಾರೆ. ಫ್ಯಾಕ್ಟರಿ ರೆಂಟ್ ರೇಟ್ಸ್ ಅಂಡ್ ಪವರ್ ಬಂದು 15,000 ಕೊಟ್ಟಿದ್ದಾರೆ. ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಅಂಡ್ ಮಷಿನರಿ 3,500 ಕೊಟ್ಟಿದ್ದಾರೆ. ಎಕ್ಸ್ಪೆನ್ಸಸ್ ಆನ್ ಪರ್ಚೇಸ್ 1,500 ಕೊಟ್ಟಿದ್ದಾರೆ. ಕ್ಯಾರೇಜ್ ಔಟ್ವರ್ಡ್ 2,500. ಅಡ್ವರ್ಟೈಸಿಂಗ್ 3,500. ಆಫೀಸ್ ರೆಂಟ್ ಅಂಡ್ ಟ್ಯಾಕ್ಸಸ್ 2,500 ಕೊಟ್ಟಿದ್ದಾರೆ. ಟ್ರಾವೆಲ್ಸ್ ವೇಜಸ್ ಅಂಡ್ ಕಮಿಷನ್ 6,500. ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ 1st September 2013 54,000. ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ಆನ್ 30th September 2013 31,000 ಕೊಟ್ಟಿದ್ದಾರೆ. ಇವಾಗ ಇದರಲ್ಲಿ ಹೆಂಗೆ ನಾವು ಡಿವೈಡ್ ಮಾಡ್ಕೋತೀವಿ, ಪ್ರೈಮ್ ಕಾಸ್ಟ್ ಯಾವುದು, ವರ್ಕಿಂಗ್ ಫ್ಯಾಕ್ಟ್ರಿ ಯಾವುದು, ಸೆಲ್ಲಿಂಗ್ ಡಿಸ್ಟ್ರಿಬ್ಯೂಷನ್ ಯಾವುದು, ಅಡ್ಮಿನಿಸ್ಟ್ರೇಷನ್ ಯಾವುದು ಅಂತ ಹೆಂಗೆ ಡಿವೈಡ್ ಮಾಡ್ಕೋತೀವಿ ಅನ್ನೋದನ್ನು ನೋಡೋಣ. ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಆನ್ 1st September 2013 ಇದನ್ನ ಪ್ರೈಮ್ ಕಾಸ್ಟ್ ಅಲ್ಲಿ ಆಡ್ ಮಾಡ್ಕೋತೀವಿ. ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ 30th September 2013 ಇದನ್ನ ಪ್ರೈಮ್ ಕಾಸ್ಟ್ ಅಲ್ಲಿ ಮೈನಸ್ ಮಾಡ್ಕೋತೀವಿ. ನೆಕ್ಸ್ಟ್ ಡೈರೆಕ್ಟ್ ವೇಜಸ್ ನ ಪ್ರೈಮ್ ಕಾಸ್ಟ್ ಅಲ್ಲಿ ತಗೋತೀವಿ. ಅಲ್ಲಿ ಪ್ರೈಮ್ ಕಾಸ್ಟ್ ಅಂತ ಬರೀತೀನಿ ನೋಡಿ. ಡೈರೆಕ್ಟ್ ವೇಜಸ್ ನ ಪ್ರೈಮ್ ಕಾಸ್ಟ್ ಅಲ್ಲಿ ತಗೋತೀವಿ. ಇಂಡೈರೆಕ್ಟ್ ವೇಜಸ್ ನ ವರ್ಕಿಂಗ್ ಓವರ್ ಹೆಡ್ ಅಲ್ಲಿ ತಗೋತೀವಿ. ಓಕೆ, ನೆಕ್ಸ್ಟ್ ಸೇಲ್ಸ್ ಬಂದು ಹಂಗೆ ಇಟ್ಕೋತೀವಿ. ವರ್ಕ್ ಇನ್ ಪ್ರೋಗ್ರೆಸ್ ಆನ್ 1st September 2013 ವರ್ಕಿಂಗ್ ಓವರ್ ಹೆಡ್ ಅಲ್ಲಿ ಆಡ್ ಮಾಡ್ಕೋತೀವಿ. ವರ್ಕ್ ಇನ್ ಪ್ರೋಗ್ರೆಸ್ ಆನ್ 30th September 2013 ವರ್ಕಿಂಗ್ ಓವರ್ ಹೆಡ್ ಅಲ್ಲಿ ಮೈನಸ್ ಮಾಡ್ಕೋತೀವಿ. ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್ ಬಂದು ಪ್ರೈಮ್ ಕಾಸ್ಟ್ ಅಲ್ಲಿ ತಗೋತೀವಿ. ಫ್ಯಾಕ್ಟರಿ ರೆಂಟ್ ರೇಟ್ಸ್ ಅಂಡ್ ಪವರ್ ಬಂದು ವರ್ಕಿಂಗ್ ಓವರ್ ಹೆಡ್ ಅಲ್ಲಿ ತಗೋತೀವಿ. ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಅಂಡ್ ಮಷಿನರಿ ವರ್ಕಿಂಗ್ ಓವರ್ ಹೆಡ್ ಅಲ್ಲಿ ತಗೋತೀವಿ. ಎಕ್ಸ್ಪೆನ್ಸಸ್ ಆನ್ ಪರ್ಚೇಸ್ ಬಂದು ಪ್ರೈಮ್ ಕಾಸ್ಟ್ ಅಲ್ಲಿ ತಗೋತೀವಿ. ಕ್ಯಾರೇಜ್ ಔಟ್ವರ್ಡ್ ಬಂದು ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ತಗೋತೀವಿ. ಇದು ಬಂದು ಸೇಲ್ಸ್ ಅಂತ ಕನ್ಸಿಡರ್ ಆಗುತ್ತೆ. ನೆಕ್ಸ್ಟ್ ಅಡ್ವರ್ಟೈಸಿಂಗ್ ಬಂದು ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ತಗೋತೀವಿ. ಆಫೀಸ್ ರೆಂಟ್ ಅಂಡ್ ಟ್ಯಾಕ್ಸಸ್ ಬಂದು ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ತಗೋತೀವಿ. ಟ್ರಾವೆಲ್ ವೇಜ್ ಅಂಡ್ ಕಮಿಷನ್ ಬಂದು ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ತಗೋತೀವಿ. ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ 1st September 2013 ಬಂದು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ನ ಕಂಡುಹಿಡಿಬೇಕಾದ್ರೆ ತಗೋತೀವಿ. ಇದ್ರ ಕ್ಯಾಲ್ಕುಲೇಷನ್ ನಾನು ಅಟ್ ದ ಎಂಡ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ಈ ಐಟಮ್ಸ್ನೆಲ್ಲ ಆನ್ಸರ್ ಅಲ್ಲಿ ಇಂಟರ್ಪ್ರಿಟ್ ಮಾಡ್ತಾ ಹೋಗೋಣ. ಕಾಸ್ಟ್ ಶೀಟ್ ಆಫ್ ಬ್ಯಾಂಗ್ಳೂರ್ ಲಿಮಿಟೆಡ್, ಪರ್ಟಿಕ್ಯುಲರ್ಸ್, ಅಮೌಂಟ್. ಫಸ್ಟ್ಲಿ ಏನು ಕೊಟ್ಟಿದ್ದಾರೆ, ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಆನ್ 1st September 2013 ಅದು ಪ್ರೈಮ್ ಕಾಸ್ಟ್ ಅಲ್ಲಿ ಆಡ್ ಮಾಡ್ಕೋಬೇಕು. ಸೊ ಅದನ್ನ ನಾವು ಇವಾಗ ಪ್ರೈಮ್ ಕಾಸ್ಟ್ ಅಲ್ಲಿ ಆಡ್ ಮಾಡ್ಕೋತೀವಿ 75,000. ನೆಕ್ಸ್ಟ್ ಮೈನಸ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಆನ್ 30th September 2013 ನ ಮೈನಸ್ ಮಾಡಬೇಕು ಪ್ರೈಮ್ ಕಾಸ್ಟ್ ಅಲ್ಲಿ. ಅದನ್ನ ಮೈನಸ್ ಮಾಡೋದಕ್ಕೋಸ್ಕರ ಇಲ್ಲಿ ಬ್ರಾಕೆಟ್ ಅಲ್ಲಿ ಹಾಕೊಳ್ಳಿ. ಯಾಕೆ ಈ ತರ ಬ್ರಾಕೆಟ್ ಅಲ್ಲಿ ಹಾಕಿದೀನಿ ನಾನು ಅಂತ ನೋಡೋದಾದ್ರೆ, ನೀವು ಆಡ್ ಮಾಡಬೇಕಾದ್ರೆ ಇದನ್ನು ಸೇರಿ ಆಡ್ ಮಾಡ್ಬಿಡ್ತೀರಾ. ಆ ತರ ಮಿಸ್ಟೇಕ್ ಮಾಡಬಾರ್ದು ಅಂದ್ರೆ ನೀವು ಇದನ್ನ ಮೈನಸ್ ಮಾಡ್ಕೋಬೇಕು ಅಂತ ಹೇಳಿ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ. ನಿಮ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಇರುತ್ತೆ. ನೆಕ್ಸ್ಟ್ ಡೈರೆಕ್ಟ್ ವೇಜಸ್ ನ ಪ್ರೈಮ್ ಕಾಸ್ಟ್ ಅಲ್ಲಿ ರೆಕಾರ್ಡ್ ಮಾಡಬೇಕು, ಅದನ್ನು ಮಾಡ್ತೀನಿ. ನೆಕ್ಸ್ಟ್ ಇನ್ಯಾವುದಿದೆ ಪ್ರೈಮ್ ಕಾಸ್ಟ್ ಅಲ್ಲಿ, ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್ ಇದೆ, ಅದನ್ನು ರೆಕಾರ್ಡ್ ಮಾಡ್ಕೋತೀನಿ. ನೆಕ್ಸ್ಟ್ ಇನ್ನು ಪ್ರೈಮ್ ಕಾಸ್ಟ್ ಅಲ್ಲಿ ಯಾವ್ದಿದೆ ಅದನ್ನ ನೋಡ್ಕೊಳ್ಳೋಣ. ಪ್ರೈಮ್ ಕಾಸ್ಟ್ ಅಲ್ಲಿ ಎಕ್ಸ್ಪೆನ್ಸಸ್ ಆನ್ ಪರ್ಚೇಸ್ ಇದೆ, ಅದನ್ನ ಪ್ರೈಮ್ ಕಾಸ್ಟ್ ಅಲ್ಲಿ ತಗೋತೀವಿ 1,500. ಇದನ್ನೆಲ್ಲ ಆಡ್ ಮಾಡ್ಕೊಂಡ್ರೆ 1,03,500 ಬರುತ್ತೆ. ನೆಕ್ಸ್ಟ್ ಇವಾಗ ವರ್ಕಿಂಗ್ ಓವರ್ ಹೆಡ್ ಅಲ್ಲಿ ಯಾವ್ದನ್ನೆಲ್ಲ ತಗೋಬೇಕು ಅಂತಂದ್ರೆ,
ಫಸ್ಟ್ ಅಲ್ಲಿ ವರ್ಕಿಂಗ್ ಓವರ್ ಹೆಡ್ ಅಲ್ಲಿ ಇಲ್ಲಿ ನೋಡಿದ್ರೆ ಇಂಡೈರೆಕ್ಟ್ ವೇಜಸ್ ಇದೆ, ಅದನ್ನ ತಗೋತೀವಿ. ವರ್ಕ್ ಇನ್ ಪ್ರೋಗ್ರೆಸ್ ಆನ್ 1st ಸೆಪ್ಟೆಂಬರ್ 2013 ಆಡ್ ಮಾಡ್ಕೋಬೇಕು, ಅದು 2800 ಆಡ್ ಮಾಡ್ಕೋತೀವಿ. ವರ್ಕ್ ಇನ್ ಪ್ರೋಗ್ರೆಸ್ ಆನ್ 30th ಸೆಪ್ಟೆಂಬರ್ 2013 ಮೈನಸ್ ಮಾಡ್ಕೋಬೇಕು, ಅದನ್ನ ನೋಡಿ ಇಲ್ಲಿ ಮೈನಸ್ ಮಾಡ್ಕೋತೀವಿ. ಮೈನಸ್ ಮಾಡ್ಕೊಂಡಿದೀವಿ, ಅದಕ್ಕೆ ನಾವಿಲ್ಲಿ ಬ್ರಾಕೆಟ್ ಅಲ್ಲಿ ಹಾಕಿದೀವಿ. ನೆಕ್ಸ್ಟ್ ಬಂದು ಫ್ಯಾಕ್ಟ್ರಿ ರೆಂಟ್ ಅಂಡ್ ರೇಟ್ಸ್ ಅಂಡ್ ಪವರ್ ಬಂದು ಆಡ್ ಮಾಡ್ಕೋತೀವಿ. ಅದಾದ್ಮೇಲೆ ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಅಂಡ್ ಮಷಿನರಿ ಇದನ್ನ ಆಡ್ ಮಾಡ್ಕೋತೀವಿ. ಇವಾಗ ಇದಿಷ್ಟನ್ನು ಕ್ಯಾಲ್ಕುಲೇಟ್ ಮಾಡಿದಾಗ 14,250 ಬರುತ್ತೆ. ಈ 14,250 ಏನ್ ಮಾಡ್ತೀವಿ ಅಂತಂದ್ರೆ ಈ 1,03,500 ಇಲ್ಲಿದೆ ಅಲ್ವಾ, ಈ 1,03,500 ಪ್ಲಸ್ 14,250 ಆಡ್ ಮಾಡಿದ್ರೆ ವರ್ಕಿಂಗ್ ಕಾಸ್ಟ್ ಬರುತ್ತೆ, ಅದು 1,17,750. ನೆಕ್ಸ್ಟ್ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ಗೆ ಇಲ್ಲಿ ಕೊಟ್ಟಿರೋದೇ ಒಂದು ಆಫೀಸ್ ರೆಂಟ್ ಅಂಡ್ ಟ್ಯಾಕ್ಸಸ್ 2,500, ಅದನ್ನ ಇಲ್ಲಿ ಬರ್ಕೋತೀವಿ. ಅದಾದ್ಮೇಲೆ 1,17,750 ಪ್ಲಸ್ 2,500 ನ ಆಡ್ ಮಾಡ್ಕೊಂಡ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬರುತ್ತೆ, ಅದು 1,20,250. ನೆಕ್ಸ್ಟ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಏನೇನು ಕೊಟ್ಟಿದ್ದಾರೆ ಅಂದ್ರೆ ಕ್ಯಾರೇಜ್ ಇನ್ವರ್ಡ್ ಕೊಟ್ಟಿದ್ದಾರೆ, ಕ್ಯಾರೇಜ್ ಔಟ್ವರ್ಡ್ ಕೊಟ್ಟಿದ್ದಾರೆ, ಅದು 2,500 ರೆಕಾರ್ಡ್ ಮಾಡ್ಕೋತೀವಿ. ಅಡ್ವರ್ಟೈಸಿಂಗ್ ಕೊಟ್ಟಿದ್ದಾರೆ, ಅದನ್ನ ರೆಕಾರ್ಡ್ ಮಾಡ್ಕೋತೀವಿ. ಟ್ರಾವೆಲ್ ವೇಜಸ್ ಅಂಡ್ ಕಮಿಷನ್ ಕೊಟ್ಟಿದ್ದಾರೆ, ಅದನ್ನ ರೆಕಾರ್ಡ್ ಮಾಡ್ಕೋತೀವಿ. ಇದು ಟೋಟಲ್ 12,500 ಬರುತ್ತೆ. ಇಲ್ಲಿ 1,20,250 ಪ್ಲಸ್ 12,500 ನ ಆಡ್ ಮಾಡ್ಕೊಂಡ್ರೆ 1,32,750 ಬರುತ್ತೆ. ಇದಿಷ್ಟು ಏನು ಕಾಸ್ಟ್, ಸೇಲ್ಸ್ ಅಂಡ್ ಡಿಸ್ಟ್ರಿಬ್ಯೂಷನ್ ಕಾಸ್ಟ್ ಇದಿಷ್ಟಿರುತ್ತೆ. ನೆಕ್ಸ್ಟ್ ನಾವಿವಾಗ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ನ ಕಂಡುಹಿಡಿಬೇಕು. ಹೆಂಗ್ ಕಂಡುಹಿಡಿಯೋದು ಅಂತಂದ್ರೆ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ 1st ಸೆಪ್ಟೆಂಬರ್ 2013, ಇದನ್ನ ಆಸ್ ಇಟ್ ಈಸ್ ಆಡ್ ಮಾಡ್ತೀವಿ. ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಆನ್ 30th ಸೆಪ್ಟೆಂಬರ್ 2013 31,000 ನ ಮೈನಸ್ ಮಾಡ್ತೀವಿ. ಈ 54,000 ಇಂದ 31,000 ನ ಮೈನಸ್ ಮಾಡಿದ್ರೆ 23,000 ಇರುತ್ತೆ. ಈ 23,000 1,32,750 ಪ್ಲಸ್ 23,000 ನ ಆಡ್ ಮಾಡಿದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂದ್ರೆ ಇದು ಟೋಟಲ್ ಕಾಸ್ಟ್. ಇದು ಟೋಟಲ್ ಕಾಸ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. 1,55,750 ಬಂದು ಟೋಟಲ್ ಕಾಸ್ಟ್. ಇದರಲ್ಲಿ ಸೇಲ್ಸ್ ಅವರು ಕ್ವಶನ್ ಅಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 2 lakh ಕೊಟ್ಟಿದ್ದಾರೆ ಸೇಲ್ಸ್. ಇವಾಗ ಸೇಲ್ಸ್ ನಮ್ಗೆ ಗೊತ್ತು, ಪ್ರಾಫಿಟ್ ಗೊತ್ತಿಲ್ಲ. ಅವಾಗ ಏನ್ ಮಾಡ್ತೀವಿ ಅಂದ್ರೆ ಟೋಟಲ್ ಕಾಸ್ಟ್ ಮೈನಸ್ ಸೇಲ್ಸ್ ಮಾಡ್ತೀವಿ. ಟೋಟಲ್ ಕಾಸ್ಟ್ ಎಷ್ಟು? 1,55,750 ಕೊಟ್ಟಿದ್ದಾರೆ, ಮೈನಸ್ 2 lakh ಮಾಡಿದಾಗ 44,250 ಬರುತ್ತೆ. ಇಲ್ಲಿ ನೆಗೆಟಿವ್ ಸೈನ್ ಬರುತ್ತೆ, ನೋ ಪ್ರಾಬ್ಲಮ್, ಅದರಲ್ಲೆಲ್ಲ ಏನು ಪ್ರಾಬ್ಲಮ್ ಬರೋದಿಲ್ಲ. ನಿಮಗೆ ಎಷ್ಟು ಆನ್ಸರ್ ಬರುತ್ತೋ ಅಷ್ಟೇ ಬರೀರಿ. ಅಥವಾ ನೀವು ಸೇಲ್ಸ್ ಮೈನಸ್ ಟೋಟಲ್ ಕಾಸ್ಟ್ ಮಾಡಿದ್ರು ಇದೇ ಆನ್ಸರೇ ಬರುತ್ತೆ, ಏನಂದ್ರೆ ಪಾಸಿಟಿವ್ ಆಗಿ ಬರುತ್ತೆ. ಇದಿಷ್ಟು ಸೆಕೆಂಡ್ ಪ್ರಾಬ್ಲಮ್ ಆಗಿದೆ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ಕ್ಲಾರಿಫೈ ಮಾಡ್ಕೊಳ್ಳಿ. ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ, ವಿಡಿಯೋಸ್ನ ಶೇರ್ ಮಾಡಿ, ಲೈಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರ್ತೋಗ್ಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಚಾಪ್ಟರ್ದು 12 ಮಾರ್ಕ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರೋ ಕ್ವಶನ್ ಎಕ್ಸಾಮ್ ಅಲ್ಲಿ ಖಂಡಿತ ಕೇಳ್ತಾರೆ. ಆ ಕ್ವಶನ್ ನ ಒಂದೇ ಒಂದು ಕ್ವಶನ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಲೆಟ್ಸ್ ಮೀಟ್ ಇನ್ ಅವರ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬೈ ಬೈ.